ಪರಮೇಶ್ ಅವರು ಏನೋ ಮಾಡಿದ್ರೆ ತುಂಬಾ ಡೀಟೇಲ್ಡ್ ಆಗಿ ಕೆಲಸ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಕಮಲ ಟು ಚೆಕ್ ಪೋಸ್ಟ್ ನಲ್ಲಿ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತ ಅನ್ಕೋತೀನಿ. ಏಪ್ರಿಲ್ನಲ್ಲಿ ಇವತ್ತು ಹೇಳ್ತಿದ್ದಾರೆ. ತುಂಬಾ ಡೀಟೇಲ್ಡ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಡಾಕ್ಯುಮೆಂಟ್ರಿ ಆಕ್ಚುಲಿ ಇಸ್ ಅ ವೆರಿ ಯುನೀಕ್ ಫಾರ್ಮ್. ಅದಕ್ಕೆ ತುಂಬಾ ವಿ ಹ್ಯಾವ್ ಟು ಕಲೆಕ್ಟ್ ಇವೆಂಟ್ಸ್. ಅದಕ್ಕೆ ಒಂದು ಪ್ಯಾಟರ್ನ್ ಆಫ್ ಫಿಲ್ಮ್ ಮೇಕಿಂಗ್ ಇದೆ. ತುಂಬಾ ದಿವಸದ ನಂತರ ನಾನು ಆಕ್ಚುಲಿ ಐ ಥಿಂಕ್ ಇಸ್ ದ ಫಸ್ಟ್ ಕನ್ನಡ ಡಾಕ್ಯುಮೆಂಟ್ರಿ ನಾನು ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಈ ತರ ಒಂದು ಸಬ್ಜೆಕ್ಟ್ ತಗೊಂಡು ಮಾಡಿದ್ದಾರೆ ಅಂತ ತುಂಬಾ ಖುಷಿ ಆಗ್ತಿದೆ. ಖಂಡಿತ ಒಂದು ಅವೇರ್ನೆಸ್ ಬೆಳಿಬೋದು ಇದರಿಂದ. ಬಿಕಾಸ್ ನಾವು ಸಾಧಾರಣವಾಗಿ ವಿ ವಾಚ್ ಅ ಲಾಟ್ ಆಫ್ ಎಂಟರ್ಟೈನ್ಮೆಂಟ್ ಬೇಸ್ಡ್ ಪ್ರೋಗ್ರಾಮ್ಸ್, ಮ್ಯೂಸಿಕ್ ಬೇಸ್ಡ್ ಪ್ರೋಗ್ರಾಮ್ಸ್, ಅಂಡ್ ಬೀಂಗ್ ಅ ಕಮರ್ಷಿಯಲ್ ಫಿಲ್ಮ್ ಡೈರೆಕ್ಟರ್ ಈ ತರ ಟೈಮ್ ತಗೊಂಡು ಐ ಥಿಂಕ್ ಒಂದು ಸೋಷಿಯಲ್ ಕಾಸ್ಗೆ ಒಂದು ಮಾಡಿದ್ದಾರೆ ಅಂದ್ರೆ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುಜಾತ ಮ್ಯಾಮ್, ಶಿ ಇಸ್ ಅ ಪ್ರೊಡ್ಯೂಸರ್. Yes. And Manjunath sir. So congratulations to the entire team. And Kandita, COVID has affected all of us in many ways. Tumba jana, we've lost friends, family members, people we know. And psychologically, the effects are still there. Ivattu kuda, I believe that it started with a lot of, confusion. Adanantara bhaya. Adanantara, I think, one realization about health. I think until COVID, now ಎಲ್ಲರೂ like we were like ambitious and okay, ಏನಾದ್ರು ಒಂದು ಸಾಧಿಸಬೇಕು ಅನ್ಕೊಂತ ಇದೀವಿ. Whatever it is, we have to achieve something financially agli, but I think now, especially after COVID, we have really given health a priority, which should have been ಅದಕ್ಕಿಂತ ಮುಂಚೆನೆ. But ಇವಾಗ especially after COVID, I think everybody has realized that health is your wealth. Health is number one priority. Family is number one priority. And ಈ ತರ ಒಂದು ಡಾಕ್ಯುಮೆಂಟ್ರಿ ನೋಡಿದಾಗ ಖಂಡಿತ ವಿ ಶುಡ್ ಆಲ್ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ಗಾಡ್ ಹ್ಯಾಸ್ ಗಿವನ್ ಅಸ್, ಲೈಕ್ ವರ್ಕಿಂಗ್ ಆರ್ಮ್ಸ್, ಲೆಗ್ಸ್, ದಟ್ ಐ ಆಮ್ ಏಬಲ್ ಟು ಸಿಟ್ ಹಿಯರ್ ಅಂಡ್ ಸ್ಪೀಕ್ ಟು ಯು. ಪ್ರತಿಯೊಂದಕ್ಕೆ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಗಾಡ್. ಸೊ ಖಂಡಿತ ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಅವೇರ್ನೆಸ್ ಬಿಲ್ಡಿಂಗ್ ಡಾಕ್ಯುಮೆಂಟ್ರಿ. ಖಂಡಿತ ಐ ವುಡ್ ಅರ್ಜ್ ಎಲ್ಲರೂ ಇದನ್ನ ನೋಡಿ, ಇದನ್ನ ಶೇರ್ ಮಾಡಿ. ಅಂಡ್ ಥ್ಯಾಂಕ್ ಯು ಇವತ್ತು ನನಗೆ ಕರೆದೋದಕ್ಕೆ, ಬಿಕಾಸ್ ನನಗೆ ಕೂಡ ಒಂದು ಇನ್ಫಾರ್ಮೇಶನ್ ಸಿಕ್ತು ಇದ್ರ ಬಗ್ಗೆ. ಕೋವಿಡ್ ದ ಸೈಡ್ ಎಫೆಕ್ಟ್ಸ್ ತುಂಬಾ ಜನ ಹೇಳ್ತಾರೆ, ವ್ಯಾಕ್ಸಿನೇಷನ್, ಕೋವಿಡ್. Actually, we don't know also. We are also still learning. But it's always good to be informed about what could have happened and how we can help others. ಇದರ ಸಂದರ್ಭಗಳು ಬಂದಾಗ ಖಂಡಿತ ಹೆಲ್ತ್ ಬಗ್ಗೆ ನಾವು ಖಂಡಿತ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು. ಎವ್ರಿಬಡಿ ಶುಡ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್ and especially mental health kuda, because I think from there many things I think the doctors will know better than me. And stress in the tumba things, we cause a lot of issues to our bodies through stress. And I think mental health is something that ಈಗ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಬೆಳೀತಾ ಇದೆ. ಬಟ್ ಎಸ್ಪೆಷಲಿ ಫಾರ್ ವಿಮೆನ್, ಐ ಥಿಂಕ್ ಮಲ್ಟಿಟಾಸ್ಕಿಂಗ್, ಟೇಕಿಂಗ್ ಕೇರ್ ಆಫ್ ದ ಫ್ಯಾಮಿಲಿ, ಹಲವಾರು ಕೆಲಸಗಳು ಮಾಡಿ ವಿ ಆರ್ ನಾಟ್ ರಿಯಲಿ ಟೇಕಿಂಗ್ ಕೇರ್ ಆಫ್ ಅವರ್ ಸೆಲ್ಸ್. ಎಲ್ಲ ಮಾಡಬೇಕು ಅಂತ ಒಂದು ನಮ್ಮ ಮೈಂಡಲ್ಲಿ ಇರುತ್ತೆ. ಬಟ್ ನಾವು ವಿ ಶುಡ್ ಸ್ಲೋ ಡೌನ್ ಅಂಡ್ actually just take care of ourselves first, and then we can take care of others ಅಂತ ನನಗೆ ಅನಿಸುತ್ತೆ. Thank you so much for calling me, and good luck to the entire team. And I hope that I see this on the big screen somehow, and ಆದಷ್ಟು ಜಾಸ್ತಿ ಜನ ಇದನ್ನ ನೋಡ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಗೋಪಾಲ್ ಕೃಷ್ಣ ಸರ್ಗೆ ಚಾಲ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇವಾಗ ನಮ್ಮನ್ನ, ನಮ್ಮ ಅತ್ತಿಗೆ ಅಂಡ್ ಅವ್ರ ಕಿಡ್ಸ್ ತುಂಬಾ ಹ್ಯಾಪಿ ಇದ್ದಾರೆ. ಫಸ್ಟ್ ಆಫ್ ಆಲ್ ಅದು ಏನಕ್ಕೆ ಬಂದಿದೆ ಅಂದ್ರೆ ಬಿಕಾಸ್ ಆಫ್ ದ ಸೆಕೆಂಡ್ ಲೈಫ್ ಗಿವಿಂಗ್ಸ್ ಟು ಗೋಪಾಲ್ ಕೃಷ್ಣ. ನಾವು ಅವ್ರು ಇವಾಗ ನಡೀತಾ ಇದ್ರು, ಎಲ್ಲ ಪಾರ್ಕಿಂಗು ಒಬ್ಬರೇ ಹೋಗ್ತಾರೋ, ಒಬ್ಬರೇ ಕೆಲಸ ಮಾಡ್ಕೊತಾರೋ. ಬಟ್ ಚೆನ್ನಾಗಿದ್ದಾರೆ. ನನ್ಗಂತೂ ತುಂಬಾ ತುಂಬಾ ಖುಷಿ ಆಯ್ತು. ನಾನು ಇವಾಗ್ಲೂ ಒಂದು ದೇವರೇ ತರ ಅವ್ರನ್ನ ನೋಡ್ಕೊಂತೀನಿ. ಏನು ಕಷ್ಟ ಇದೆ ಇದರನ್ನ ಇದ್ರೆ ಅವ್ರಿಗೆ ನಾನು ಸಪೋರ್ಟ್ ಕೊಡ್ತಾರೋ, ಅದು ತುಂಬಾ ಥ್ಯಾಂಕ್ಸ್ ಆಯ್ತು. ಬಟ್ ಇನ್ನೊಂದೇನಂದ್ರೆ ನನ್ಗೊಂಥರ ಅಚೀವ್ಮೆಂಟ್ ತರ ಆಗಿದೆ. ಯಾಕಂದ್ರೆ 2 years ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದೆ. ನಾನಂತೂ ಒಬ್ಬರೇ, ನನ್ಗಂತೂ ಯಾರು ಸಪೋರ್ಟ್ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿ ದೇ ಆರ್ ಗೆಟಿಂಗ್ ಓಲ್ಡ್, 80 years ಇದ್ದಾರೆ. ಬಟ್ ಅವ್ರೇನಂದ್ರೆ ನನ್ನ ಕೈಯಲ್ಲಿ ಆಗಲ್ಲ, ನೀವೇ ನೋಡ್ಕೊಂಡ್ರೆ ಸರಿ ಆಯ್ತಂತ ನಾನು ಅನಂತಪುರದಿಂದ ಬಂದೆ ಇವನ್ ಕರ್ಕೊಂಡು. ಆ ಟೈಮ್ದಲ್ಲಿ ನಮ್ಮ ಹತ್ರ 25,000 ಇತ್ತು. ಆ 25,000 ನಾನು ಹೆಂಗ್ ಕಷ್ಟಪಟ್ಟಿದ್ದ ಅವರು ಇವ್ರ ಹತ್ರ ಕೈ ಸಾಕಿ ದುಡ್ಡು ತಗೊಂಡು ಏನೋ ವೆಂಟಿಲೇಟರ್ದೆಲ್ಲ ಅಂದ್ರೆ ಉಸಿರಾಟ ಆಡೋ ತೊಂದ್ರದೆಲ್ಲ ಕ್ಲಿಯರ್ ಮಾಡ್ಕೊಂಡಿದೆ. ಆಮೇಲೆ ಗೋಪಾಲಕೃಷ್ಣ ಅವರು ಒಂದು ಸೆಕೆಂಡ್ ಲೈಫ್ ಕೊಟ್ಟಿದ್ದಾರೆ.
ನಾನು ಇವ್ರನ್ನೂ ಮರ್ತೊಂಡು ಹೋಗಲ್ಲ ನಾನು ಲೈಫ್ ಲಾಂಗ್. ಬಟ್ ನನಗಂತೂ ಇವತ್ತು ತುಂಬ ಹ್ಯಾಪಿ ಆಗೈತೆ ನಿಮ್ಮೆಲ್ಲರ ಮುಂದೆ ಮಾತಾಡ್ತಾ ಇದ್ದ. ಆದರೂ ನಾನು ಅನ್ಕೊಂತಾ ಇದ್ದೆ ಯಾವಾಗೂ, ಅಂದರೆ ನಾವು ಅನ್ನೊಂದು ಒಂದು ದೊಡ್ಡ ಹಿಸ್ಟ್ರಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ. ಬಟ್ ಆ ಟೈಮ್ ಆಟೋಮೆಟಿಕ್ ಆಗಿ ಆ ದೇವರೇ ದಾರಿ ತೋರಿಸಿದ್ದಾರೆ. ಅದೊಂದು ನಂಗೆ ತುಂಬ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ನಮಸ್ಕಾರ. ಇವತ್ತು ಡಾಕ್ಯುಮೆಂಟರಿ ಮೂವಿ ನೋಡಿ ಹಳೆದೆಲ್ಲ ನೆನಪು ಬಂತು ಅಂತ ನನಗೆ ಅನ್ನಿಸ್ತು. ಡೇ ಒನ್ ಕೋವಿಡ್ ಸ್ಟಾರ್ಟ್ ಆದಾಗ ಇನ್ನು ಕ್ಯಾರಿಂಗಲ್ಲಿದ್ದೆ. ನನ್ನ ಮೊಬೈಲಲ್ಲಿ ಒಂದು ಮೆಸೇಜ್ ಬಂದರೂ ಕೂಡ ಅವ್ರಿಗೇನಾದರೂ ಆಗಿರ್ಬೋದು. ಆ್ಯಕ್ಚುಲಿ ನಂಗೆ ಯಾರೂ ಹೇಳಿಲ್ಲ, ಅವರು ಈ ಥರ ವೆಂಟಿಲೇಟರ್ಗೆ ಹೋಗಿದ್ದಾರೆ ಅಂತ ಕೂಡ ಹೇಳಿಲ್ಲ. ಬಟ್ ಗೊತ್ತಾದ್ಮೇಲೆ ಎವ್ರಿ ಡೇ ಒಂದು ಮೆಸೇಜು, ಒಂದು ಫೋನ್ ರಿಂಗ್ ಆದರೂ ಏನಾದರೂ ಬ್ಯಾಡ್ ನ್ಯೂಸ್ ಕೇಳಬೇಕಾ, ಏನಪ್ಪ ನನ್ನ ಲೈಫ್ ಹಿಂಗಾಗೋಯ್ತು. ಆ್ಯಕ್ಚುಲಿ ನಮ್ಮ ಡ್ಯಾಡಿ ನಾ ಕಳ್ಕೊಂಡು ನಾನಿನ್ನು 15 ಡೇಸ್ ಆಯಿತು ಸೇಮ್ ಕೋವಿಡಿಂದಾನೆ. ಮತ್ತೆ ಇಮಿಡಿಯೇಟ್ ನಮ್ಮ ಹಸ್ಬೆಂಡ್ಗೆ ಆದಮೇಲೆ ನಂಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡೂ ಹೋಯ್ತು ಅಂತ ಫೀಲಿಂಗ್ ಬಂತು ನನಗೆ. ಬಂದಿದ ತಕ್ಷಣ ಆಮೇಲೆ ಕೋಮಾಗೆ ಹೋದ್ರು. 60 ಡೇಸ್ ಆದಮೇಲೆ ಕೋಮಾಯಿಂದ ಬಂದಮೇಲೆ ಅವರು ಒಂದು ನೋಟ ನೋಡಿದ್ರು. ಅರೆ ಆ ನೋಟದಲ್ಲಿ ನಂಗೆ ಅನ್ನಿಸ್ತು ನನಗೋಸ್ಕರ ಮತ್ತೆ ಹುಟ್ಟಿರ್ಬೋದು ನಮ್ಮ ಹಸ್ಬೆಂಡ್ ಅಂತ. ಇವತ್ತಿಗೂ ನಾನು ಐ ಕಾಂಟ್ಯಾಕ್ಟ್ ನಾನು ಮರೆಯಲ್ಲ. ಫಸ್ಟ್ ಡೇ ನೋಡ್ಕೊಂಡ್ಬಂದೆ. ಬಂದಮೇಲೆ ಹಾಗೆ ನಡೀತು. ಡಿಸ್ಚಾರ್ಜ್ ಸ್ವಲ್ಪ ದಿನ ICU ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಮತ್ತೆ ನಾವು ಮನೆಗೆ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಮಾಡಿದ್ಮೇಲೆ ಈ ವೆಂಟ್ ಪೈಪ್ ಮೆಲ್ಟ್ ಆಗಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಟ್ಟು ಉಸಿರಾಡೋಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಆಮೇಲಿಂದ ಹಾಗೆ ಬೆಂಗಳೂರಿಗೆ ಬಂದು ಅದು ಆಪ್ರೇಷನ್ ಮಾಡಿ ಸ್ವಲ್ಪ ತಿಂಗಳುಗಳ ಗ್ಯಾಪ್ ಬಂದಮೇಲೆ ಇನ್ನು ಕೈ ಕಾಲು ಎರಡು ಸ್ಟಕ್ ಆಗೋಗಿತ್ತು, ಎಕ್ಸ್ಟ್ರಾ ಬೋನ್ ಬೆಳೆದು. ಆ ಟೈಮಲ್ಲಿ ಆಲ್ಮೋಸ್ಟ್ ತುಂಬ ದುಡ್ಡು ಕಳ್ಕೊಂಡ್ಬಿಟ್ಟಿದ್ವಿ. ತುಂಬ ಕಡೆ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ, ಗೊತ್ತಿರೋರ್ನೆಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಮೇಲೆ ಗೋಪಾಲಕೃಷ್ಣ ಸರ್ ಈ ಥರ ಇದ್ದಾರೆ ಅಂತ ಒಬ್ರು ಹೇಳಿದ್ಮೇಲೆ ಅವ್ರಿಗೆ ಸಜೆಷನ್ ಮಾಡಿ ಎಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಡೋಗಿ ತೋರಿಸಿದ್ವಿ. ಸುಮಾರು ಜನ ಏನು ಹೇಳಿದ್ರು, ಈ ಆಪ್ರೇಷನ್ ಮಾಡಿದ್ರೆ ಪ್ಯಾರಾಲಿಸಿಸ್ ಬರ್ಬೋದು ಅಂತ ಹೇಳಿದ್ರು. ಸ್ವಲ್ಪ ಜನ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಜನ ಹೇಳಿದ್ರು. ಬಟ್ ಗೋಪಾಲಕೃಷ್ಣ ಸರ್ ಒಂದು ಸ್ಟೆಪ್ಪು ಮುಂದೆ ಹಾಕಿ ಇಲ್ಲ ಮಾಡೋಣ, ಏನೂ ಆಗೋದಿಲ್ಲ ತೊಂದರೆ ಅಂತ ಹೇಳಿ ಧೈರ್ಯ ಮಾಡಿ ನಮಗೂ ಧೈರ್ಯ ಕೊಟ್ಟು ಆಪ್ರೇಷನ್ ಮಾಡಿದ್ರು. ನಮ್ಮ ದೇವರೇ ಬಂದು ಕಾಪಾಡ್ತಾರೆ ಅಂತಲ್ಲ, ಮನುಷ್ಯ ರೂಪದಲ್ಲಿ ದೇವ್ರು ಬಂದು ಕಾಪಾಡಿದ್ದಾರೆ ಅಂದರೆ ಡೇ ಒನ್ ಆಫ್ ಕೋವಿಡಿಂದನೂ ಟಿಲ್ ಟುಡೇವರೆಗೂ ಡಾಕ್ಟರ್ಸ್ ಅಂತ ನಾನು ಹೇಳ್ತೀನಿ. ಅದು ತುಂಬ ಖುಷಿ ಪಡ್ತೀನಿ ನಾನು. ಇವತ್ತು ಕೂಡ ನಮ್ಮ ಕಣ್ಣು ಮುಂದೆ ಕಾಣಿಸಿ ನಮಗೆ ಸೆಕೆಂಡ್ ಜೀವ ಕೊಡ್ತಿದ್ದಾರೆ ಅಂದರೆ ಡಾಕ್ಟರ್ಸ್ ಅಂತ ಹೇಳ್ತೀನಿ. ಆ ಒಂದು ಆಪ್ರೇಷನ್ ನನಗೆ 2 ಡೇಸ್ ಅಷ್ಟೇ. ಬಟ್ ನಾನು ಸಾಯೋ ಗಂಟ ನಂಗೆ ಹ್ಯಾಪಿನೆಸ್ ಸಿಕ್ಕಿದೆ. ಆ 2 ಡೇಸಲ್ಲೇ ನಾನು ತುಂಬ ಸ್ಟ್ರಗಲ್ ಆಗಿದ್ದು. 2 ತಿಂಗಳು ಪಟ್ಟೆ, 1-2 ವರ್ಷ ಪಟ್ಟೆ. ಬಟ್ ಈಗ ಸುಮಾರು ವರ್ಷಗಳ ಕಾಲ ನನ್ನ ಹ್ಯಾಪಿನೆಸ್ನ ನಾನು ಇವತ್ತು ನೋಡ್ಕೊತಾ ಇದ್ದೀನಿ. ನಮ್ಮ ನಾರ್ಮಲ್ ಪರ್ಸನ್ ಆಗಿ ತಿರುಗಾಡ್ತಾ ಇದ್ದೀನಿ. ತುಂಬ ಸಂತೋಷ ಆಗುತ್ತೆ ನನಗೆ. ಇವತ್ತು ನಾನು ಎಲ್ಲರ ಜೊತೆ ವಿತ್ ಫ್ಯಾಮ್ಲಿ ಓಡಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಕೈ ಸ್ಟ್ರಕ್ಕು. ಅದು ಯಾರು ಒಂದು ಸ್ಟೆಪ್ ಮುಂದೆ ಹಾಕಿರ್ಲಿಲ್ಲ ಅಂದರೆ ನಾನು ಮನೇಲೇ ಇರಬೇಕಾಗಿತ್ತು. ಆ್ಯಕ್ಚುಲಿ ಇವರು ಕೋವಿಡ್ ಟೈಮ್ ನಾರ್ಮಲ್ ಹಾಸ್ಪಿಟಲ್ ಎಲ್ಲ ಇದೆ, ಆ ಇಂಜೆಕ್ಷನ್ಸು ಆ ಆಪ್ರೇಷನಿಂದ ಫುಲ್ ಕುಕ್ಕೋಗ್ಬಿಟ್ಟಿದ್ರು. ಏಂತಿಗೆ ನಂಗೆ ಇಷ್ಟು ವಿಷ ಕೊಟ್ಬಿಡು ಸತ್ತೋಗ್ತೀನಿ ಅಂತ ಸುಮಾರು ಸರಿ ಹೇಳಿದ್ರು. ನಾವು ಡೈಲಿ ಹೋದಾಗೆಲ್ಲ ಅವ್ರಿಗೊಂದು ಮೋರಲ್ ಸ್ಟೋರಿ ಹೇಳಿ, ಅವ್ರ ಕಾಲು ಕೈ ಇಲ್ಲ, ಅವ್ರು ಈ ಥರ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಒಂದೊಂದಾಗೆ ಹೇಳ್ತಾ ಇದ್ವಿ. ಬಟ್ ಇವತ್ತು ಅವರೇ ಒಬ್ರು ಮಾರಲ್ ಆಗಿದ್ದಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು ಗೋಪಾಲಕೃಷ್ಣ ಸರ್. ತುಂಬ ಥ್ಯಾಂಕ್ಸ್ ಅಂడి ఇక్కడంత వచ్చినందుకు. మెయిన్ వచ్చి ఫస్ట్ ఆఫ్ ఆల్ థ్యాంక్స్ వచ్చి అనంతపూర్లో ఆర్డిటి హాస్పిటల్లో మోర్ దెన్ 60 డేస్లో కొంత వెంటిలేటర్లో ఉన్నా. ఆ టైంలో బ్రీతింగ్ ప్రాబ్లము ఎక్కడున్నా తెలియదు. 2 months యూ కెన్ బిలీవ్ ఆర్ నాట్, ఐ విల్ టేక్ ద ఫుడ్ ఫ్రమ్ with no soul. More than 2 months. So once we came back to the hospital, so again also I'm facing breathing issues. So I cannot able to searching for the air between this my village. Again we think that this is last. I know that I seen my future in villages. After that, I went for that Rangadhar hospital. They done the bill pipe got made, so they done the surgery. So that's 2 months I'm facing the same issues. But finally, I cannot able to
sustain properly because my elbow and hips was bent. So again, Mr. Gopal Krishna sir giving the chance. So how he done the operations with the pure heart, with what I supposed to say that he's given the chance to me. None of the operation doctors also they have never given me hope. The hope given only Gopal Krishna sir. Because here I'm there, the Gopal Krishna sir. And moreover, I'll tell you one thing. This is a life, only one life. Because wherever go, there will not hear, even though now wearing helmet also, if done any mistakes or anything also, most of the people I inform many times don't do that because I know the value of life. And moreover, I need to say thanks to my wife and my brother. With my, so this again I said to Mr. Director Gopal Krishna, this whatever I'm facing the issues they make a documentary film. With that only, most of the people, unknown people also they came to know that what I'm facing for the past 6 months or 1 year. They make one documentary movie. Most of the people, they unknown people also they came to know that they know the value of life. They make the pictures. Okay. And finally, I'll say to Gopal Krishna, thanks, sir. Thank you so much, sir. ಒಂದು ವಿಶೇಷ ಅನುಭವ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ವಿ ಡೋಂಟ್ ಗೆಟ್ ಟು ಸಿ ಸೋ ಮೆನಿ ಡಾಕ್ಯುಮೆಂಟರೀಸ್ ಇನ್ ದ ಫಸ್ಟ್ ಪ್ಲೇಸ್. ವಿಶೇಷವಾಗಿ ಈ ಡಾಕ್ಯುಮೆಂಟರಿ ವೈಶಿಷ್ಟ್ಯ ಏನು ಅಂತ ನನಗನ್ನಿಸ್ತು ಅಂದರೆ ಇಟ್ ಈಸ್ ಮೇಡ್ ಆನ್ ಅ ಕಾಮನ್ ಮ್ಯಾನ್. It is about the suffering of a patient and the exceptional quality of a doctor. Otherwise, if we just go back to our experiences, the documentaries are made on legends, some very, very big personalities, big events. ನಾನು ಹಿಟ್ಲರ್ದು ನೋಡಿದ್ದೀನಿ, ವರ್ಲ್ಡ್ ವಾರ್ ನೋಡಿದ್ದೀನಿ documentaries. But this is one very special documentary on a very, very common man. To that extent, this is dedicated to common people ಅಂತ ಅನ್ಸುತ್ತೆ ನನಗೆ. So to that extent, it's a very, very exceptional work by the team which has made this, and my special kudos to Parmesh also. Per se, all congratulations to the team, Balaji and family. ನನಗೆ ತುಂಬಾ ಇಷ್ಟ ಆಗಿದ್ದೇನೆ ಅಂದ್ರೆ ಅವ್ರದ್ದು ವಿಲ್ ಪವರ್. Balaji wanted to survive. He fully cooperated with the medical team, and then when I heard that the anesthesia was not so complete, I think I can imagine, all of us can imagine the amount of pain you would have undergone. Jyotige, our Mrs., I think she stood like a solid rock behind him. Yavattu kuda, I think she never gave up. And the backbone support was his brother, Venkatesh Allah. ಇದಿಷ್ಟು ನನಗೆ ತುಂಬ ಇಂಪ್ರೆಸಿವ್ ಅನಿಸ್ತು. In the meantime, now that there is a lot of doctors fraternity here, medical fraternity, I want to just throw up a very small challenge. I am privy these days, after 2025, I am privy and witness to dystrophy cases. There's one muscular dystrophy case, and there's another leukodystrophy. Can you help me, please? I know there is no cure. Is there any help in any part of the world? Kindly let me know. Thank you so much. First of all, I would like to thank everyone for making your time and be available for this event today. And I'll definitely thank Manjunath sir for making time to come to this program amidst this busy schedule. I know how much busy he was. In spite of that, when I said I am doing some effort in doing this, only because of that, sir obliged and then he agreed to come as a chief guest. Thank you very much. As Ravi sir told, he is going through a lot of medical challenges in the family. He had one death in the family a couple of weeks ago, and his brother-in-law. And his wife's younger sister is now struggling with leukodystrophy.
So there was a lot of challenges and turmoil going on in the family. In spite of that, when I requested him, I want you to be the chief guest, he agreed and he has come all the way, leaving all the challenges with the family. So my sincere and heartfelt thank you to you, sir. And I think everything was predetermined. Sometimes ನಾವು ಏನೇ ಪ್ರಯತ್ನ ಮಾಡಿ ಒಳ್ಳೆ ಉದ್ದೇಶದಿಂದ ಮಾಡ್ಬೇಕಂದಾಗ್ಲೂ ಒಳ್ಳೆ ಫಲಿತ ಸಿಗ್ಬೇಕಂತ ಇಲ್ಲ. ಬಟ್ ಇದು ಎಲ್ಲೋ ಒಂದ್ ಕಡೆ predetermined ಇತ್ತು, destiny has predetermined that Balaji and family should come to me. And I don't know for what reason, with what courage I took up this challenge. So and everything went well, fortunately at the end. And the way it became a documentary is another big surprise. We never thought we will do a documentary on this. It all just happened. ನಾನು ಪರಮೇಶ್ವರ್ ಕ್ಯಾಶುಯಲಿ ಮಾತಾಡ್ಬೇಕಾದ್ರೆ ಯಾವ ರೀತಿ ನಾವು ಇದೊಂದು ಕೇಸ್ನ ಎಲ್ಲ ಪಬ್ಲಿಕ್ಕಿಗೆ ಮುಟ್ಟಿಸ್ಬೋದು ಅಂತ ನಾವು ಪ್ಲಾನ್ ಮಾಡಿದ್ವಿ. ಏನೇನೋ ವೇಸ್ ಟ್ರೈ ಮಾಡಿದ್ವಿ, ಬಟ್ ಅವ್ರ ಬಾಯಲ್ಲಿ ಒಂದು ಸಡನ್ ಆಗಿ ಬಂತು, ಯಾಕೆ ನಾವೊಂದು ಮೂವಿ ಮಾಡಬಾರ್ದು ಅಂತ. ಆ ಮೂಮೆಂಟ್ ಅಲ್ಲಿ ನನಗೆ ಅದೊಂದು ಸ್ವಲ್ಪ ಜೋಕ್ ಅನಿಸ್ತು, ನಾವೆಲ್ಲಿ ಮೂವಿ ಮಾಡೋದು, ಇದು ಮಾಡೋದು ತುಂಬಾ ಕಷ್ಟ ಆಗತ್ತೆ ಅಂತೇಳಿ. ಬಟ್ ಅದು ಹೆಂಗೋ ಅದು ಶುರು ಆಯ್ತು. ಆಸ್ ಐ ಟೋಲ್ಡ್, ಎವ್ರಿಥಿಂಗ್ ವಾಸ್ ಡಿಸೈಡೆಡ್ ಬೈ ದ ಡೆಸ್ಟಿನಿ. ಸೊ ಎವ್ರಿಥಿಂಗ್ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಪ್ಲೇಸ್. ಒಂದೊಂದಾಗಿ ಇದಾಗ್ಲಿಕ್ಕೆ ಶುರುವಾಯ್ತು. ನಾನು ಬಾಲಾಜಿ ಅವ್ರ ಫ್ಯಾಮಿಲಿ ಕೇಳಿದೆ, ಈ ತರ ನಾವು ಮಾಡ್ಬೇಕಂತಿದೀವಿ, ನಿಮ್ದು ಕೋಆಪರೇಷನ್ ಬೇಕು ಅಂತ. ಅವರು ಹೋಲಾಟೆಡ್ ಆಗಿ ಒಪ್ಕೊಂಡು, ನಾನು ಎಲ್ಲೆಲ್ಲಿ ಕರೆದಿದ್ದೀನೋ ಯಾವತ್ತು ಒಂದಿನ ಎಲ್ಲೋ ಸ್ಟುಡಿಯೋ ಶೂಟ್ ಇರುತ್ತೆ, ಒಂದಿನ ಯಾವ್ದೋ ಹಾಸ್ಪಿಟಲ್ ಶೂಟ್ ಮಾಡ್ತಾ ಇದೀವಿ. ಸೊ ನಾನು ಕರೆದಾಗ ಅವ್ರ ಹೋಲ್ ಫ್ಯಾಮಿಲಿ ಬಂದು ತುಂಬಾ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಪರಮೇಶ್ವರು ಆಕ್ಚುಲಿ ಅವರು ಕಮರ್ಷಿಯಲ್ ಮೂವಿ ಮಾಡ್ತಾ ಇದ್ರು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ಬೇಕು ಅಂದ್ರೆ, ಇಲ್ಲಿ ಯಾರು ಒಬ್ರು ಇನ್ಕ್ಲೂಡಿಂಗ್ ಡೈರೆಕ್ಟರ್ ಅಂಡ್ ದ ಆಕ್ಟರ್ಸ್ ಯಾರೊಬ್ರು ಇದನ್ನ ಒಂದು ಕಮರ್ಷಿಯಲ್ ಇವೆಂಟ್ ಅಂತ ಯೋಚನೆ ಮಾಡ್ಲಿಲ್ಲ. ನಾನು ಅವ್ರಿಗೆ ಯಾವುದೇ ರೀತಿ ವಾಟ್ ಯು ಕಾಲ್ ರಿನಮಿನೇಷನ್ ಕೊಟ್ಟಿಲ್ಲ. ನಾನು ಯಾವಾಗ ಇದೊಂದು ಸ್ಟೋರಿ ಈ ತರ ಒಂದು ಮಾಡೋಣ ಅಂತ ಹೇಳಿದ್ನು, ಎಲ್ಲರೂ ವಾಲಂಟಿಯರ್ ಆಗಿ ಬಂದು ನನಗೆ ಹೆಲ್ಪ್ ಮಾಡಿದ್ರು, ಆಕ್ಟ್ ಮಾಡಿದ್ರು ಎಲ್ಲರೂ. ದಟ್ಸ್ ಎ ವೆರಿ ಬಿಗ್ ಗ್ರೇಟ್ ಥಿಂಗ್. ಅಂಡ್ ಇಟ್ ಹ್ಯಾಪನ್. ಸೊ ನಾವು ಈ ಸ್ಟೋರಿ ಮಾಡಿ ನಮ್ ಪ್ಲಾನ್ ಬೇರೆ ತರ ಇತ್ತು, ಅದನ್ನ ಬೇರೆ ತರ ಎಂಡ್ ತರ್ಬೇಕಂತ ಇತ್ತು. ಬಟ್ ಆ ಟೈಮಲ್ಲಿ ಫಿಲ್ಮ್ ಫೆಸ್ಟಿವಲ್ ಬಂತು. ಪರಮೇಶ್ವರ್ ಹೇಳಿದ್ರು ಫಿಲ್ಮ್ ಫೆಸ್ಟಿವಲ್ ಕೊಡೋಣ ಅಂತೇಳಿ. ಏನು ಹೋಪ್ಸ್ ಇರಲಿಲ್ಲ ನಮ್ಗೆ, ಆದ್ರೂ ಕೊಡೋಣ ಅಂತ ಕೊಟ್ವಿ. ಅಂಡ್ ಫಾರ್ಚುನೇಟ್ಲಿ ಅದು ಬೆಸ್ಟ್ ಡಾಕ್ಯುಮೆಂಟರಿ ಅಂತ ಅವಾರ್ಡ್ ಕೂಡ ಗೆದ್ಕೊಳ್ತು. ಅವಾಗ ನಮ್ಗೆ ಒಂದ್ ಸ್ವಲ್ಪ ಫ್ಯೂಯಲ್ ಅಪ್ ಆಯ್ತು. ಓಕೆ, ಇದರಲ್ಲಿ ದೇರ್ ಇಸ್ ಸಮಥಿಂಗ್ ನಾವು ಮಾಡ್ತಾ ಇರೋದ್ರಲ್ಲಿ, ಐ ಥಿಂಕ್ ವಿ ಶುಡ್ ಟೇಕ್ ಇಟ್ ಫರ್ದರ್ ಅಂತ. ಬಟ್ ದೇರ್ ಆರ್ ಫ್ಯೂ ಚಾಲೆಂಜಸ್. ಒಂದು, ನನ್ನ ಪ್ರಕಾರ ಸರ್ಜರಿ ಮಾಡದೆ ನಾಳೆಗೆ ಪೇಷಂಟ್ ಓಡಾಡಿದ್ರು, ಅಲ್ಲಿಗೆ ಸಕ್ಸಸ್ ಎಂಡ್ ಆಗಲಿಲ್ಲ. ಐ ಥಿಂಕ್ ನಾವ್ ಈವನ್ ಏನೇ ಒಂದು ಕೇಸ್ ಸ್ಟಡಿ ನಾವು ಪ್ರೂವ್ ಮಾಡ್ಬೇಕಂದ್ರೆ ಇಟ್ ಇಸ್ ಸಕ್ಸಸ್ಫುಲ್ ಅಂದ್ರೆ 1.5 year ಫಾಲೋ ಅಪ್ ಇರಬೇಕು. ಸೊ ನಾವು ಡೆಫಿನೆಟ್ಲಿ 1.5 year ಫಾಲೋ ಅಪ್ ಮಾಡಿದ್ವಿ. 1.5 year ಅಲ್ಲಿ ಒಂದು ಕಾಂಪ್ಲಿಕೇಶನ್ ಬರಲಿಲ್ಲ. ದೇರ್ ವಾಸ್ ಪಾಸಿಬಿಲಿಟಿ ದಟ್ ಏನಾದ್ರು ಒಂದು ಕಾಂಪ್ಲಿಕೇಶನ್ ಬಂದಿದ್ರೆ ಇನ್ನೊಂದು ಸರ್ಜರಿ ಮಾಡ್ಬೇಕಾಗ್ತಿತ್ತು. ಒಂದು. ಎರಡನೇದು, ಏನಾದ್ರು ಕಾಂಪ್ಲಿಕೇಶನ್ ಆಗಿದ್ರೆ ಈಗ ಏನಿದೆ ಅದಕ್ಕಿಂತ ವರ್ಸ್ ಆಗ್ಬೋದಿತ್ತು ಕಂಡೀಷನ್. ಅಂಡ್ ಒಂದು ನಿಜ, ನಾನು ಬಹುಶಃ ಫ್ಯಾಮಿಲಿಯಿಂದ ಮುಚ್ಚಿಟ್ಟಿದ್ದೇನು ಅಂದ್ರೆ 3 ಆಪರೇಷನ್ ಒಂದೇ ಸಲ ಮಾಡೋದ್ರಲ್ಲಿ ತುಂಬಾ ರಿಸ್ಕ್ ಇತ್ತು. ಅದನ್ನ ನಾನು ಮೂವಿ ಕೂಡ ಮೆನ್ಷನ್ ಮಾಡಿದ್ದೀನಿ. ಅದರಿಂದ ತುಂಬಾ ಸಿವಿಯರ್ ಕಾಂಪ್ಲಿಕೇಶನ್ ಆಗ್ಬೋದಿತ್ತು. ಬಟ್ ಅವರ ಫೈನಾನ್ಷಿಯಲ್ ಸಿಚುವೇಶನ್ ಎಲ್ಲ ನೋಡ್ಕೊಂಡು ಅದು ಎಲ್ಲೋ ಒಂದ್ ಕಡೆ ಧೈರ್ಯ ಮಾಡಿ 3 ಸರ್ಜರಿನ ಒಟ್ಟಿಗೆ ಮಾಡೋಣ ಅಂತ ಮಾಡಿದ್ವಿ. ಅದಕ್ಕೆ ನನಗೆ ಸಿಕ್ಕಂತ ಅನಸ್ತಿಷಿಯಾ ಟೀಮಿಂದ ಸಪೋರ್ಟ್ ಆಗಲಿ, ಅವ್ರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳಿ ಮಾಡ್ತೀನಿ. ಫೈನಲಿ ಐ ಥಿಂಕ್ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಯು ನೋ ವಾಟ್ ಹ್ಯಾಸ್ ಹ್ಯಾಪನ್ಡ್ ಅಂಡ್ ಯು ಸೀನ್ ದ ಡಾಕ್ಯುಮೆಂಟರಿ. ಸಕ್ಸಸ್ಫುಲಿ ವಿ ಕುಡ್ ಕಂಪ್ಲೀಟ್ ದ ಡಾಕ್ಯುಮೆಂಟರಿ ಅಂಡ್ ಬ್ರಿಂಗ್ ಇಟ್. ಬಟ್ ದೇರ್ ವಾಸ್ ಎ ಡಿಲೇ. ನಾವು ಅನ್ಕೊಂಡಿದ್ದ ಟೈಮ್ಗೂ ನಾವು ಅದನ್ನ ಪಬ್ಲಿಕ್ ಮುಂದೆ ತರಬೇಕು ಅನ್ನೋದಕ್ಕೂ ಅನ್ಕೊಂಡಿದ್ದು ತುಂಬಾ ಡಿಲೇ ಆಯ್ತು. ಬಟ್ ಡಿಲೇ ಆದ್ರೂ ಪರವಾಗಿಲ್ಲ, ಇದೊಂದು ಮೆಸೇಜ್ ಕನ್ವೆ ಆಗ್ಲಿ, ನಮ್ಮ ಪ್ರಯತ್ನ ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಹೇಳಿ ವಿ ಕಂಪ್ಲೀಟೆಡ್ ದ ಡಾಕ್ಯುಮೆಂಟರಿ. ಸೊ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಡಾಕ್ಯುಮೆಂಟರಿಗೆ ನನಗೆ ಸಹಾಯ ಮಾಡಿದಾರೋ, ಸಪೋಸ್ ನಾನು ಅವ್ರನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.